ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ. ಸೊ ವಿ ಹ್ಯಾವ್ ಕೇಮ್ ಅಪ್ ವಿತ್ ಅ ನ್ಯೂ ಇನಿಷಿಯೇಟಿವ್. ಅದುವೇ 30 ದಿನಗಳ ಸ್ಟ್ರಾಟಜಿ, 30 ಡೇಸ್ ಸ್ಟ್ರಾಟಜಿ ಫಾರ್ RRB ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಗ್ರೇಡ್ 3. ಸೊ ನಿಮಗೆ ಗೊತ್ತು, RRB ಎಕ್ಸಾಮ್ಸಲ್ಲಿ ಎಸ್ಪೆಷಲಿ ಟೆಕ್ನಿಷಿಯನ್ ಆಗಿರ್ಬೋದು, NTPCಲೂ ಆಗಿರ್ಬೋದು, ಅಸಿಸ್ಟೆಂಟ್ ಲೋಕೋ ಪೈಲಟಲ್ಲೂ ಆಗಿರ್ಬೋದು, ನಮಗೆ ಇಂಪಾರ್ಟೆಂಟ್ ಏನು ಕೇಳ್ತಾರೆ ಜಾಸ್ತಿ ಅಂತಂದರೆ ಸೈನ್ಸಿಂದ ನಮಗೆ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಇಟ್ ಮೇ ಬಿ ಕೆಮಿಸ್ಟ್ರಿ, ಇಟ್ ಮೇ ಬಿ ಬಯಾಲಜಿ, ಆರ್ ಮೇ ಬಿ ಎನ್ವಾರನ್ಮೆಂಟ್ ಪ್ಲಸ್ ಫಿಸಿಕ್ಸ್ ಅಂತಲೂ ನಾವು ಕರಿತೀವಿ. ಓಕೆನಾ, ಇದಿಷ್ಟ್ರ ಮೇಲೆ ನಮಗೆ ಸ್ಪೆಷಲಿ ನಮಗೆ ಕ್ವಶನ್ಸ್ ಕೇಳ್ತಾರೆ. ಮತ್ತು ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಗ್ರೇಡ್ 2, 3 ಅಲ್ಲೂ ಕೂಡ ನಮಗೆ ಸೈನ್ಸ್ ಮೇಲೆ ಅಥವಾ ಸೈನ್ಸೇ ಒಂದು ಪಾರ್ಟ್ ಆಗಿ ಟೆಸ್ಟಲ್ಲಿ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಅದಕ್ಕೋಸ್ಕರ ನಾನು 30 ಡೇಸ್ ಸ್ಟ್ರಾಟಜಿನ ನಿಮಗೆ ಪ್ರೊವೈಡ್ ಮಾಡ್ತಿದ್ದೀನಿ. ಅದರೊಳಗೆ ಯಾವ್ಯಾವತ್ತು ಕವರ್ ಮಾಡ್ತೀವಿ, ನೀವು ಹೇಗೆ ಓದಬೇಕು ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ವೆಲ್ಕಮ್ ಟು ದ 30 ಡೇಸ್ ಸ್ಟ್ರಾಟಜಿ ಪ್ಲ್ಯಾನ್. ನೀವು ಈ 30 ಡೇಸ್ ಸ್ಟ್ರಾಟಜಿ ಪ್ಲ್ಯಾನ್ ಯೂಸ್ ಮಾಡಿ ನಿಮ್ಮ RRB ಟೆಕ್ನಿಷಿಯನ್ ಅನ್ನೋ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಓಕೆನಾ, ನಾನು ಹೇಳ್ತೀನಿ ಕೇಳಿ, ನೀವು ದಿನಕ್ಕೆ 5 ಅವರಿಂದ 10 ಅವರ್ ಓದಬೇಕಾಗಿಲ್ಲ. ನೀವು ಹೇಳ್ತಿರ್ತೀರ 8 ಅವರ್ ಓದ್ಬೋದು, 8 ಅವರ್ ಓದಬೇಕು, 10 ಅವರ್ ಓದಬೇಕು ಅಂತ. ಇದು ಯಾವುದೂ ಅಲ್ಲ. ನೀವು ದಿನಕ್ಕೆ ಓದಬೇಕಾಗಿರೋದೆಷ್ಟು? 3 to 4 ಅವರ್ಸ್. ಓಕೆನಾ, 3 to 4 ಅವರ್ಸ್. ಇವಾಗ ನೀವು 8 ಅವರ್ ಕುತ್ಕೊಂಡು ಓದಿದ್ರು ನೀವು ಮ್ಯಾಕ್ಸಿಮಮ್ ಫೋಕಸ್ ಮಾಡಿ ಓದೋಕ್ಕಾಗೋದು ಎಷ್ಟು ಅಂತಂದರೆ, ಮ್ಯಾಕ್ಸಿಮಮ್ ಅಂದರೆ 4 to 5 ಅವರ್ಸ್ ಅಷ್ಟೇ ನೀವು ಫೋಕಸ್ ಮಾಡಿ ಓದಿರ್ತೀರ. ಇನ್ನೂ ಒಂದು 2 ಅವರ್ಸ್ ನೀವು ಫೋಕಸ್ ಅಷ್ಟು ಇರಲ್ಲ. ಓಕೆನಾ, ಸೊ ನಾನೇನು ಹೇಳ್ತಿರೋದಂದರೆ, ನೀವು ಎಲ್ಲ ಬಿಡಿ, ಜಸ್ಟ್ 3 to 4 ಅವರ್ಸ್ ನಿಮ್ಮ ಮೊಬೈಲ್ನ ಸೈಡ್ಗಿಡಿ. ನಿಮ್ದು ಏನೈತೆ ಕ್ಲಾಸಸ್ ಅದನ್ನು ಮಾತ್ರ ನೋಡಿ, ಮೊಬೈಲ್ನ ಯೂಸ್ ಮಾಡಿಬಿಡಿ. ಆ 3 to 4 ಅವರ್ಸು ನೀವು ಎಫೆಕ್ಟಿವ್ ಆಗಿ ಓದ್ಕೊಳ್ಳಿ. ಓಕೆನಾ, ಸೊ ನಾನು ನಿಮಗೆ 3 ಅವರ್ಸ್ನ ಡೈಲಿ ಕೊಡ್ತೀನಿ. ಓಕೆನಾ, 3 ಅವರ್ಸ್ ನಿಮ್ಮ ಸ್ಟಡಿ ಟೈಮ್ ಆಗಿ ಇಟ್ಕೋಬೋದು. ಡೈಲಿ ನೀವು 3 ಅವರ್ಸ್ ಸ್ಟಡಿ ಮಾಡಿದ್ರೆ ನೀವು ಎಕ್ಸಾಮ್ನ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಓಕೆನಾ, ಬಟ್ ನೀವೇನು ಓದ್ತೀರಾ ಅದಕ್ಕೊಳಗೆ ಒಂದು ಡಿಸಿಪ್ಲಿನ್ ಇರಬೇಕು, ಮತ್ತು ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ಏನೇ ಇದ್ರೂ ನಾನು ಮಾಡ್ತೀನಿ ಅಂತ. ಅದಿಲ್ಲದೆ ನೀವೇನು ಮಾಡೋಕ್ಕೆ ಆಗಲ್ಲ. ಓಕೆನಾ, ಸೊ ಡೈಲಿ 3 ಅವರ್ಸ್ ನಮ್ಮ ಜೊತೆ ನೀವು ಓದ್ಬೋದು. ಓಕೆನಾ, ಈಗ 3 ಅವರ್ಸ್ನ ಹೇಗೆ ಡಿವೈಡ್ ಮಾಡ್ತೀರಾ ಅಂದರೆ, ಮೊದಲನೇ ಫಸ್ಟ್ ಅವರು ನೀವು GK ಅಥವಾ GSಗೆ ಕೊಡಬೇಕಾಗುತ್ತೆ. ಅದರೊಳಗೆ ನಾವು 30 ಮಿನಿಟ್ಸ್ ಒಂದು ಕ್ಲಾಸ್ ಮಾಡಿರ್ತೀವಿ. ಓಕೆನಾ, ಯೂಶ್ವಲಿ ನಾನು 1 ಅವರ್ ಗಂಟನೂ ಕ್ಲಾಸ್ ಮಾಡಿಬಿಡ್ಬೋದು. ಯಾಕಂದರೆ ಒಂದೇ ದಿನದಲ್ಲಿ ಎಲ್ಲ ಕಲಿಯೋ ಬದಲು ದಿನ ಸ್ವಲ್ಪ ನಾವು ಕಲ್ತ್ಕೊಂಡು ಹೋದರೆ ಬೆಸ್ಟ್. ಓಕೆನಾ, 30 ಮಿನಿಟ್ಸ್ ಕ್ಲಾಸ್ ಇರುತ್ತೆ. ಅದಾದಮೇಲೆ ಏನು ಮಾಡಬೇಕು, ನೀವು ಇನ್ನು 30 ಮಿನಿಟ್ಸ್ ಇರುತ್ತಲ್ಲ, ಆವಾಗ ನೀವು ಆ ಕ್ಲಾಸ್ ನೋಟ್ಸ್ನ, ಇನ್ ಕೇಸ್ ನೀವು ನೋಟ್ಸ್ ಮಾಡಿದರೆ ಆ ನೋಟ್ಸ್ನ ರಿವಿಷನ್ ಮಾಡಿ. ಇಲ್ಲ ಅಂತ ಅಂದರೆ PPT ನೋಟ್ಸ್ನ ನೀವು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಲ್ವಾ, ಆ ಒಂದು ನೋಟ್ಸ್ನ ನೀವು ರಿವಿಷನ್ ಮಾಡಿ. ಆವತ್ತೇನು ಕ್ಲಾಸ್ ಕೇಳ್ತೀರಾ ಅದ್ರ ನೆಕ್ಸ್ಟ್ ಡೇ ನಿಮಗೆ ರಿವಿಷನ್ ಆಗಬೇಕು. ಓಕೆನಾ, ಇದು ಫಸ್ಟ್ ಅವರ್ ನೀವು GK GSಗೆ ಮಾಡಿಕೊಡುವಂಥ ಒಂದು ಟೈಮ್. ಈಗ ನೆಕ್ಸ್ಟ್ ಅವರ್ ನೀವೇನು ಮಾಡ್ತೀರಾ, ಮ್ಯಾಥ್ಸ್ ಕ್ಲಾಸಸ್ನ ಮಾಡ್ತೀರಾ. ಮ್ಯಾಥ್ಸ್ ಕ್ಲಾಸಸ್ಸಲ್ಲಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಅಂತಂದರೆ ಇವತ್ತು ನಾಳೆ ಪರ್ಸೆಂಟೇಜ್ ಮುಗಿಸ್ಕೊಳ್ಳಿ. ಓಕೆನಾ, ಅರ್ಧ ಗಂಟೆ ಪರ್ಸೆಂಟೇಜ್ ಮಾಡ್ತಿರೋ, 1 ಗಂಟೆನೇ ಪೂರ್ತಿ ಪರ್ಸೆಂಟೇಜ್ ಮಾಡ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಸೆಕೆಂಡ್ ಅವರಲ್ಲಿ ನೀವು ಮ್ಯಾಥ್ಸ್ನೇ ಮಾಡಬೇಕು. ಓಕೆನಾ, ಥರ್ಡ್ ಅವರು ರೀಸನಿಂಗ್ಗೆ ನೀವು ಇಟ್ಕೊಳ್ಳಿ. PYQ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. PYQ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. PYQ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಇದಿಷ್ಟು ನಿಮ್ಮ ಸ್ಟ್ರಾಟಜಿ ಆಗಿರಬೇಕು. ನೀವು ಇದನ್ನು ಬದಲಾಯಿಸ್ಕೋಬೋದು. ಒಟ್ಟಿನಲ್ಲಿ ನೀವು 3 ಅವರ್ಸು ಫೋಕಸ್ಡ್ ಆಗಿ ನೀವು ಓದಲೇಬೇಕು. ಓಕೆನಾ, ಡೂಯಿಂಗ್ ದಿಸ್ ಎವ್ರಿ ಡೇ ಇಸ್ ಫಾರ್ ಮೋರ್ ಎಫೆಕ್ಟಿವ್ ದ್ಯಾನ್ ಸ್ಟಡಿಂಗ್ ವೆರಿ ಹಾರ್ಡ್ ಓನ್ಲಿ ಒನ್ಸ್ ಇನ್ ಅ ವೈಲ್. ಈಗ ನಾಳೆ ಎಕ್ಸಾಮು ಅಂತಂದರೆ, ಈಗ ನಾಳೆ ಎಕ್ಸಾಮು ಇನ್ನು 2 ದಿನ ಕುತ್ಕೊಂಡು 12 ಅವರ್ ಓದ್ಬಿಟ್ಟೆ ಅಂದರೆ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದಾ? ಯಾವುದೇ ಕಾರಣಕ್ಕೂ ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಯಾಕೆ ಅಂದರೆ ನಾವು ಡೈಲಿ 2 ತಾಸು ಓದಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಬಟ್ ಎಕ್ಸಾಮ್ ಹಿಂದಿನ ದಿನವೇ 12 ತಾಸು ಕುತ್ಕೊಂಡು ಹೋದರೆ ನಮಗೇನು ಕ್ಲಿಯರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಅಂತ. ಓಕೆನಾ, ಕನ್ಸಿಸ್ಟೆನ್ಸಿ ಅಂದ್ರೇನು? ಇದೆಲ್ಲನೂ ಮಾಡೋಕ್ಕೆ ನೀವು ಕನ್ಸಿಸ್ಟೆಂಟಾಗಿ ಇರಬೇಕು. ನೀವು ಎಕ್ಸಾಮ್ ಪಾಸ್ ಆಗೋಕ್ಕೆ, ಈಗ ಇದೆಲ್ಲ ಮಾಡ್ತಿದ್ದೀನಿ ಸರ್ ಬಟ್ ನಾನು ಎಕ್ಸಾಮ್ ಪಾಸ್ ಆಗ್ತಿಲ್ಲ ಅಂದರೆ ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿ ಕಡಿಮೆ ಇರುತ್ತೆ ಅಂತ ಅರ್ಥ. ಓಕೆನಾ, ಏನಿದು ಕನ್ಸಿಸ್ಟೆನ್ಸಿ ಅಂದರೆ? ಕನ್ಸಿಸ್ಟೆನ್ಸಿ ಅಂದರೆ ಏನಿಲ್ಲ, ಒಂದು ಕೆಲಸನ ಡೈಲಿ ಮಾಡೋದು. ಓಕೆನಾ, ನಿಮ್ಮ ಕೈಲಿ ಬೇರೆ ಅದೇ ಕೆಲಸನ ಜಾಸ್ತಿ ಮಾಡೋಕ್ಕಾಗಿಲ್ಲ ಅಂದರೂ ಅದೇ ಕೆಲಸನ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಡೈಲಿ 3 ಅವರ್ ಕ್ಲಾಸ್ ಅಂದರೆ ಸ್ಟಡಿ ಟೈಮ್ಗೆ ನೀವು ಕೊಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ಈಗ ಮಾರ್ನಿಂಗ್ 6 ಗಂಟೆಯಿಂದ 9 ಗಂಟೆ ಗಂಟ ಕೊಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ, ಈ 3 ಅವರ್ನೇ ನಾಳೆಗೂ ಅದೇ 3 ಅವರಲ್ಲಿ ಅದನ್ನೇ ಓದಬೇಕು. ಓಕೆನಾ, ಇನ್ ಕೇಸ್ ನಿಮಗೆ ಅಷ್ಟು ಫುಲ್ಲು ಕವರ್ ಮಾಡೋಕ್ಕಾಗಿಲ್ಲ ಅಥವಾ ಆ ಟೈಮ್ ನಮಗೆ ಆಗಿಲ್ಲ ಅಂತಂದರೆ ನೀವೇನು ಮಾಡಿ ಅಂತಂದರೆ, ಹೊಸ ಟಾಪಿಕ್ ಮಾಡೋಕ್ಕಾಗಿಲ್ಲ ಅಂದರೆ ಮುಂಚೆ ಏನು ಓದಿರ್ತೀರಲ್ಲ ಅದನ್ನೇ ರಿವಿಷನ್ ಮಾಡಿ.
ಓಕೆನಾ. ಅದನ್ನೇ ರಿವಿಷನ್ ಮಾಡಿ. ಬಟ್ ನಿಮಗೆ ಆ ಒಂದು ದಿನನೂ ಗ್ಯಾಪ್ ಆಗಬಾರ್ದು. ಒಂದು ದಿನನೂ ಗ್ಯಾಪ್ ಕೊಡದೆ ನೀವು ಕಂಪ್ಲೀಟಾಗಿ ಏನಾದರೂ ಓದ್ತಿದ್ದೀನಿ ಅಂದರೆ ಅದನ್ನು ಕನ್ಸಿಸ್ಟೆನ್ಸಿ ಅಂತ ನಾವು ಕರಿತೀವಿ. ಓಕೆನಾ. ಆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಯಾಕೆಂದರೆ ನಾವು ಓದು ಎಲ್ಲೂ ಬ್ರೇಕ್ ಆಗಬಾರ್ದು. ಓಕೆನಾ. ಇವತ್ತೊಂದು ದಿನ ಇವತ್ತು ಕೆಮಿಸ್ಟ್ರಿ ನಾನು ಒಂದು ಮೊದಲನೇ ಲೆಕ್ಚರ್ ನೋಡಿದೆ, ನಾಳೆ 2ನೇ ಲೆಕ್ಚರ್ ನೋಡೋಕ್ಕಾಗಿಲ್ಲ. ಯಾಕಂದರೆ ನಂಗೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು. ಬಟ್ 1ನೇ ಲೆಕ್ಚರ್ನ ರಿವಿಷನ್ ಮಾಡ್ಬೋದಲ್ವಾ. ಆ ಒಂದು ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡಬೇಡಿ ಯಾರೂ. ಓಕೆನಾ. ಸೊ ಅದಕ್ಕೋಸ್ಕರನೇ ನಾವು ಜಾಸ್ತಿ ಒಂದೇ ದಿನ ಓದೋ ಬದಲು ಸ್ವಲ್ಪನೇ ಕನ್ಸಿಸ್ಟೆಂಟಾಗಿ ಓದ್ಕೊಂಡು ಹೋದರೆ ನಾವು ಆರಾಮಾಗಿ ನಮ್ಮ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಸರಿನಾ. ಸಿಂಪಲ್ ಫಾರ್ಮುಲಾ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸ್ಮಾಲ್ ಎಫರ್ಟ್ ಅಂದರೆ ನಮ್ಮ ಸಣ್ಣ ಪ್ರಮಾಣದಲ್ಲಿ ನಿಮ್ಮ ಪ್ರಯತ್ನ ಅಥವಾ ಎಫರ್ಟ್ ಹಾಕಿದ್ರೆ ಅದು ಎವ್ರಿ ಡೇ ಇರಬೇಕು. ನಿರಂತರವಾಗಿ ಅಭ್ಯಾಸ ಮಾಡ್ತಿರ್ಬೇಕು. ಅದೇ ನಿಮಗೆ ಕರ್ಕೊಂಡೋಗುವಂಥ ದಾರಿಯಲ್ಲಿಗೆ ಬಿಗ್ ಸಕ್ಸಸ್. ನೀವು ಕಂಡಂಥ ಒಂದು ಕನಸಿಗೆ ಇದೇ ನಿಮಗೆ ದಾರಿಯಾಗಿ ಕರ್ಕೊಂಡೋಗೋದು. ಓಕೆನಾ. ಚಿಕ್ಕ ಎಫರ್ಟು ಎವ್ರಿ ಡೇ ಹಾಕಿ. ಓಕೆನಾ. ಹನಿ ಗೂಡಿದ್ರೆ ಹಳ್ಳ. ಒಂದು ಹಳ್ಳಕ್ಕೆ ಹನಿ ಬೀಳ್ತಾ ಏನಾಗುತ್ತೆ, ಒಂದು ದೊಡ್ಡ ಹಳ್ಳನೇ ಆಗುತ್ತೆ. ಅದೇ ಥರನೇ ನಿಮ್ಮ ಮೈಂಡ್ಗೆ ಸ್ವಲ್ಪ ಹಂಗೆ ನಾಲೆಜ್ ತುಂಬ್ತಾ ಇದ್ದರೆ ನಿಮ್ಮ ಬ್ರೈನು ಡೆವಲಪ್ ಆಗುತ್ತೆ. ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಮಾಡ್ತೀರಾ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಇದೇನೆ ಯೂಸ್ ಆಗೋದು. ಓಕೆನಾ. ಇದು ಇಂಪಾರ್ಟೆಂಟ್. ಸೊ ಕನ್ಸಿಸ್ಟೆನ್ಸಿ ಬೀಟ್ ಟ್ಯಾಲೆಂಟ್ ವೆನ್ ಟ್ಯಾಲೆಂಟ್ ಈಸ್ ಇನ್ಕನ್ಸಿಸ್ಟೆನ್ಸ್. ನೀವು ಎಷ್ಟೇ ಟ್ಯಾಲೆಂಟ್ ಆಗಿರಿ. ಓಕೆನಾ. ಫಾರ್ ಎಕ್ಸಾಂಪಲ್ ಇಬ್ಬರು ಪರ್ಸನ್ ತಗೊಳ್ಳಿ. ಇವನು ಎ, ಇವನು ಬಿ. ಓಕೆನಾ. ಎ ಸಖತ್ತು ಟ್ಯಾಲೆಂಟು. ಎ ಅಂದರೆ ಸಖತ್ತು ಟ್ಯಾಲೆಂಟು. ಅವ್ನಿಗೆ ಎಲ್ಲ ಒಂದು ವಿಷಯದ ಮೇಲೂ ಸಖತ್ತು ನಾಲೆಜ್ ಇರುತ್ತೆ, ಎಲ್ಲನೂ ಇರುತ್ತೆ. ಬಿ ಹಂಗಲ್ಲ. ಬಿ ಸ್ವಲ್ಪ ಅಷ್ಟೊಂದೇನು ಟ್ಯಾಲೆಂಟ್ ಇರಲ್ಲ, ನಾರ್ಮಲ್ ಆವ್ರೇಜ್ ಸ್ಟೂಡೆಂಟ. ಏನು ಓವರ್ ಕಾನ್ಫಿಡೆನ್ಸ್, ಆರಾಮಾಗಿ ನಾನು ಬರಿತೀನಿ ಅಂತ ಒಂದು ಕಾನ್ಫಿಡೆನ್ಸು, ಯಾವುದೇ ಥರ ನಿರಂತರ ಪ್ರಯತ್ನ ಇರಲ್ಲ, ಅಂದರೆ ಕಂಟಿನ್ಯೂಸ್ ಆಗಿ ಪ್ರಯತ್ನ ಪಡ್ತಿರಲ್ಲ. ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಆಗಿರ್ತಾನೆ, ಮತ್ತು ನನ್ನ ಟ್ಯಾಲೆಂಟ್ ಐತೆ ಅನ್ನೋ ಒಂದು ಜಂಬ ಆದರೂ ಇರುತ್ತೆ. ಓಕೆನಾ. ಬಟ್ ಬಿ ಹಂಗಲ್ಲ. ಇಲ್ಲಪ್ಪ ನಾನು ಕಲ್ಯಾಣ, ನನ್ನ ಕೈಲಿ ಎಷ್ಟು ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ದಿನಕ್ಕೆ 10 ಆ್ಯಪಲ್ ತಿನ್ನೋಕ್ಕಾಗಿಲ್ಲ ಅಂದರೂ ದಿನಕ್ಕೆ 3 ಆ್ಯಪಲ್ ಆದರೂ ನಾನು ಡೈಲಿ ತಿಂತೀನಿ ಅಂತ ಏನೋ ಒಂದು ಪ್ರಯತ್ನ ಮಾಡ್ತಿರ್ತಾನೆ. ಬಿ ಡೈಲಿ ಪ್ರಯತ್ನ ಮಾಡ್ತಿರ್ತಾನೆ. ಕನ್ಸಿಸ್ಟೆನ್ಸ್ ಆಗಿರೋನು ಏನು ಅಂದರೆ ಟ್ಯಾಲೆಂಟ್ ಆಗಿರೋನು ಏನು ಮಾಡ್ತಿರ್ತಾನೆ, ಯಾವಾಗೋ ಒಂದ್ಸಲಿ ಓದ್ಕೊಂಡಿರ್ತಾನೆ. ಬಟ್ ಇವರಿಬ್ಬರಲ್ಲಿ ಯಾರಪ್ಪ ವಿನ್ ಆಗೋದು ಅಂತಂದರೆ, ಯಾರು ಕಂಟಿನ್ಯೂಸ್ ಆಗಿ ಓದ್ತಿರ್ತಾರಲ್ಲ ಅವ್ನು ಮಾತ್ರ ವಿನ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ಆ ಒಂದು ಕನ್ಸಿಸ್ಟೆನ್ಸಿನ ಬೆಳೆಸ್ಕೊಂಡ್ಬಂದಿರ್ತಾರೆ. ಈಗ ನಾವಂತಲ್ಲ, ಯಾವುದೇ ಒಂದು ಸ್ಟೂಡೆಂಟ್ ಲೈಫಲ್ಲಾಗಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದೀನಿ ಅಂದರೆ ಆ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಅವನು ಸಕ್ಸಸ್ನ ನೋಡೋಕ್ಕೆ ಸಾಧ್ಯ. ನೀವು ಯಾರನ್ನೇ ಕೇಳಿದ್ರಿ, ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ನಿಮ್ಮ ಅಕ್ಕ, ಫ್ರೆಂಡ್ಸು, ಅಣ್ಣ ತಮ್ಮಂದಿರು ಯಾರೇ ಆಗಿರಲಿ, ಅವ್ರು ಹೇಳೋದು ಒಂದೇ, ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡಬೇಡಿ ಅಂತ. ನಾವು ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೂಡ ನಮ್ಮ ಕನ್ಸಿಸ್ಟೆನ್ಸಿನೇ ಮ್ಯಾಟರ್ ಆಗೋದು. ಓಕೆನಾ. ಸೊ ಇಲ್ಲಿಗೆ ನಿಮಗೆ ನಾನು 30 ಡೇಸ್ಗೆ ಒಂದು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದೀನಿ. ಮೊದಲನೇ ಡೇ 1, ಡೇ 2, ಡೇ 3 ಅಂತಾರೆ. ಅದೇ ಥರ ನಾನು ಇಲ್ಲಿ ಏನು ಟೈಮ್ ಟೇಬಲ್ ಕೊಟ್ಟಿದ್ದೀನಿ ಇದೇ ಥರನೇ ನಿಮಗೆ ಕ್ಲಾಸಸ್ ಶುರುವಾಗುತ್ತೆ. ಓಕೆನಾ. ಮೊದಲನೇದಾಗಿ ಕೆಮಿಸ್ಟ್ರಿ ಬೇಸಿಕ್ಸಿಂದ ಶುರು ಮಾಡೋಣ. ಕೆಮಿಸ್ಟ್ರಿ ಅಲ್ಲಿ ಮ್ಯಾಟರ್ ಅರೌಂಡ್ ಅಸ್ ಮೊದಲನೇ ದಿನ. 2ನೇ ದಿನ ಮ್ಯಾಟರ್ ಅರೌಂಡ್ ಅಸ್ ಪಾರ್ಟ್ 2. ನಾನು ನಿಮಗೆ ಸ್ವಲ್ಪನೇ ಎಲ್ಲನೂ ಕ್ಲಾಸಸ್ನ ಕೊಡ್ತೀನಿ. ನಾನು ಒಂದೇ 7ರಿಂದ 8 ವಿಡಿಯೋದಲ್ಲಿ ಕಂಪ್ಲೀಟ್ ಕೆಮಿಸ್ಟ್ರಿ ಕೊಟ್ಬಿಡ್ಬೋದು. ಬಟ್ ಅದರಿಂದ ಏನು ಯೂಸ್ ಅಂತಂದರೆ ಸ್ಟೂಡೆಂಟ್ಸ್ಗೆ ಒಂದು ಅರ್ಥ ಆಗಬೇಕು. ಓಕೆನಾ. ಸ್ಟೂಡೆಂಟ್ಸ್ಗೆ ನಿಧಾನವಾಗಿ ಅರ್ಥ ಆಗ್ಬಿಟ್ಟು ನಾವು ನಿಧಾನಕ್ಕೆ ಅರ್ಥ ಮಾಡಿಕೊಂಡ್ರು ಕಂಪ್ಲೀಟ್ ಪಿಕ್ಚರ್ ನಮ್ಮ ಮೈಂಡಲ್ಲಿ ಕೂತ್ಕೋಬೇಕು. ಆ ಥರ ನಾವು ಓದಬೇಕು. ಅದಕ್ಕೋಸ್ಕರನೇ ನಾನು 30 to 45 ಮಿನಿಟ್ಸ್ ಒಂದೊಂದು ಕ್ಲಾಸು ಪರ್ ಡೇ. ಓಕೆನಾ. ಇದಿಷ್ಟು ನಿಮಗೆ 10 ಡೇಸ್ ಕೆಮಿಸ್ಟ್ರಿ ಆಗಿರುತ್ತೆ. ಈ 10 ಡೇಸಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಕೆಮಿಸ್ಟ್ರಿನ ಎಲ್ಲ ಒಂದು ಕಾನ್ಸೆಪ್ಟ್ಸು ನಿಮಗೆ ಕವರ್ ಆಗಿರುತ್ತೆ. ಓಕೆನಾ. ನಿಮಗೆ 3 ಅವರ್ಸ್ ನಾನು ಏನು ಹೇಳಿದ್ದೀನಿ ಅದನ್ನು ನೀವು ಫಾಲೋ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಎಕ್ಸ್ಟ್ರಾ ಟೈಮ್ ಇತ್ತು ಅಂತಂದರೆ ನೀವು ಡೈರೆಕ್ಟ್ ಎಲ್ಲಿಗೋಗಿ ಅಂತಂದರೆ PYQ ಸೀರೀಸ್ಗೆ ಹೋಗಿ, ಅಥವಾ PYQನ ರೆಫರ್ ಮಾಡ್ತಾ ಇರಿ. ಓಕೆನಾ. ನಿಮಗೆ PYQನೇ ಬೆಸ್ಟ್ ಸೋರ್ಸು. PYQ ನೋಡ್ತಾ ಇರಿ. PYQಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ನೀವು ಏನು ಓದಿದ್ರಿ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ಅಟಾಮಿಕ್ ಮಾಡೆಲ್ ಬಗ್ಗೆ ಓದ್ತಿರ್ತೀವಿ, ಅಲ್ಲಿಗೆ ರುಥರ್ಫೋರ್ಡ್ ಮಾಡೆಲ್ ಬಗ್ಗೆ ಓದ್ತೀವಿ. ಆ ರುಥರ್ಫೋರ್ಡ್ ಮಾಡೆಲ್ ಬಗ್ಗೆ ನಿಮಗೆ ಎಷ್ಟೊಂದು ಇಲ್ಲ, ಈಗ ಒಂದು 100 ಪೇಪರ್ ಐತೆ ಅಂತ ಅದರೊಳಗೆ 50ರಿಂದ 60 ಕ್ವಶನ್ ಆ ಒಂದು ಒಂದು ಕಾನ್ಸೆಪ್ಟ್ ಮೇಲೇ ಇರುತ್ತೆ. ರುಥರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಮೇಲೆ, ಗೋಲ್ಡ್ ಫಾಯಿಲ್ ಮಾಡೆಲ್ ಮೇಲೇ ಇರುತ್ತೆ. ಓಕೆನಾ. ಸೊ ಆ ಥರ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಅದಕ್ಕೋಸ್ಕರ ನೀವು PYQನ ನೋಡಿ. ಓಕೆನಾ. ಈಗ ನೆಕ್ಸ್ಟು ಕೆಮಿಸ್ಟ್ರಿ ಆದಮೇಲೆ ಬರೋದು ಬಯೋಲಜಿ ಸ್ವಲ್ಪ ವಾಸ್ಟ್ ಇದೆ ಕೆಮಿಸ್ಟ್ರಿಗಿಂತನೂ. ಸೊ ಅದಕ್ಕೋಸ್ಕರ ಒಂದು 12ರಿಂದ 13 ಕ್ಲಾಸ್ನ ನಾವು ಕೆಮಿಸ್ಟ್ರಿಯಲ್ಲಿ ನೋಡ್ಬೋದು. ಓಕೆ. ಅಂದರೆ 12 ದಿನ ಆದರೂ ನಮಗೆ ಬೇಕು ಕೆಮಿಸ್ಟ್ರಿ ನೋಡೋಕ್ಕೆ. ಬಯೋಲಜಿಯನ್ನು ನಮಗೂ ತುಂಬ ಈಸಿ ಸಬ್ಜೆಕ್ಟ್ ಅಂದರೆ ಕೆಮಿಸ್ಟ್ರಿ ಫಿಸಿಕ್ಸಿಂದ ತುಂಬ ಈಸಿ ಸಬ್ಜೆಕ್ಟ್ ಅಂದರೆ ಬಯೋಲಜಿನೇ. ಅದು ಸ್ವಲ್ಪ ನಮಗೆ ಜಾಸ್ತಿ ಅಂದರೆ ಕಾನ್ಸೆಪ್ಟ್ಸ್ಗಳು ಜಾಸ್ತಿ ಇರುತ್ತೆ, ತಿಳ್ಕೊಬೇಕಾಗಿರೋ ವಿಷಯಗಳು ಜಾಸ್ತಿ ಇರುತ್ತೆ. ನಾವು ಆರಾಮಾಗಿ ಕೂಲಾಗಿ
ಆರಾಮಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಾವು ಕಂಪ್ಲೀಟ್ ಮಾಡೋಣ. ಓಕೆನಾ, ಇದಿಷ್ಟು ಬಯಾಲಜಿ ಆಗಿರುತ್ತೆ. ಆಮೇಲೆ ಲಾಸ್ಟು ಫಿಸಿಕ್ಸ್. ಓಕೆನಾ, ಫಿಸಿಕ್ಸು ಕಡಿಮೆ ಟೈಮಲ್ಲಿ ಬೇಗ ಮುಗಿಸ್ಬೋದು. ಓಕೆನಾ, ಸ್ವಲ್ಪ ನಮಗೆ ಕನ್ಫ್ಯೂಷನ್ಸ್ ಅಂತ ಅನಿಸುತ್ತೆ, ಬಟ್ ನಾವು ಆರಾಮಾಗಿ ಮುಗಿಸ್ಬೋದು. ಯಾಕಂದರೆ ಫಿಸಿಕ್ಸು ಅಷ್ಟು ಬೇಗನೂ ಅರ್ಥ ಆಗುತ್ತೆ, ಮತ್ತು ಒಂಥರ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ. ಓಕೆನಾ, ಕನ್ಫ್ಯೂಷನ್ ಆಗೋದು ಜಾಸ್ತಿ, ಇಂಟ್ರೆಸ್ಟಿಂಗ್ ಆಗಿರೋದು ಜಾಸ್ತಿ. ಅದಕ್ಕೋಸ್ಕರ ನಾವು ಫಿಸಿಕ್ಸ್ನ ಏನು ಮಾಡ್ಬೋದು, ಬೇಗ ಮುಗಿಸ್ಬೋದು. ಇದಿಷ್ಟು ನಿಮ್ಗೆ ಏನಾಗಿರುತ್ತೆ, 30 ಡೇಸ್ ಸ್ಟ್ರಾಟಜಿ ಆಗಿರುತ್ತೆ. ಈ 30 ಡೇಸಲ್ಲಿ ನೀವು ಕಂಪ್ಲೀಟಾಗಿ ಅಂದರೆ ನಿಮ್ಮ 60 to 70% ಸಿಲೆಬಸ್ನ ಕಂಪ್ಲೀಟಾಗಿ ಮುಗಿಸಿರ್ತೀರ. ಯಾಕಂದರೆ ಸೈನ್ಸು ಒಂದು ಹೆವಿ ವೇಟೇಜ್ ಇದೆ RRB ಟೆಕ್ನಿಷಿಯನ್ ಗ್ರೇಡ್ 1ಅಲ್ಲಿ ಮತ್ತು ಗ್ರೇಡ್ 3ಅಲ್ಲಿ. ಸರಿನಾ? ಇದಾದಮೇಲೆ ಏನು ಮಾಡಬೇಕು, ಅದಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ನೋಟ್ ಅಂದರೆ ಇಂಪಾರ್ಟೆಂಟ್ ಥಿಂಗ್ಸ್ನ ನಿಮ್ಗೆ ಹೇಳ್ತೀನಿ. ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ನೀವೇನು ಅಟೆಂಡ್ ಮಾಡ್ತಿದ್ದೀವಿ, ಇವಾಗ ಕ್ಲಾಸಸ್ ಎಲ್ಲ ಕೇಳ್ತಿದ್ರ, ಪ್ರತಿ ಸಂಡೇ ನಿಮ್ಗೆ ಎಲ್ಲರಿಗೂ ಹಾಲಿಡೇ ಇರುತ್ತೆ. ಅವತ್ತು ಏನು ಮಾಡಿ ಅಂತಂದರೆ, ಟೆಕ್ಸ್ಟ್ ಬುಕ್ ಆ್ಯಪಲ್ಲೋ ಅಥವಾ ಯಾವ್ದಾದ್ರು ಒಂದು ಆ್ಯಪಲ್ಲೋ ನೀವೇನು ಇಟ್ಕೊಂಡಿರ್ತೀರ, ಅಂದರೆ ಟೆಸ್ಟ್ ಸೀರೀಸ್ಗೆ ಯೂಸ್ ಮಾಡೋಕ್ಕೆ ನಾರ್ಮಲ್ ಎಲ್ಲರೂ ಟೆಕ್ಸ್ಟ್ ಬುಕ್ ಆ್ಯಪ್ ಯೂಸ್ ಮಾಡ್ತಾರೆ. ಆ ಆ್ಯಪಲ್ಲಿ ನೀವು ಮಾಕ್ ಟೆಸ್ಟ್ನ ಕೊಡಿ. ಓಕೆನಾ, ಮಾಕ್ ಟೆಸ್ಟ್ ಅಂದರೆ ಏನು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಎತ್ಕೊಂಡಾದರೂ ನೀವು ಎಕ್ಸಾಮಲ್ಲಿ ಬರೆಯೋ ಥರ ಒಂದು ಟೆಸ್ಟ್ನ ಕೊಡಬೇಕಾಗುತ್ತೆ. ಓಕೆನಾ, ಫುಲ್ ಲೆಂತ್ ಈಗಲೇ ಬೇಡ. ಸ್ಟಾರ್ಟಿಂಗ್ ಫೇಸಲ್ಲಿ ನೀವು ಸೆಕ್ಷನಲ್ ಟೆಸ್ಟ್ನ ಕೊಡ್ತಾರೆ. ಸೈನ್ಸ್ ಟೆಸ್ಟು, ಮ್ಯಾಥ್ಸ್ ಸೆಕ್ಷನಲ್ ಟೆಸ್ಟು, ಆ ಥರ ನೀವು ಕೊಡ್ತಾಯಿರಿ. ಒಂದು ಸ್ವಲ್ಪ ನೀವು ಒಂದು 50% ಸಿಲೆಬಸ್ ಕವರ್ ಆದಮೇಲೆ ನೀವೇನು ಮಾಡಿ, ಫುಲ್ ಲೆಂತ್ ಟೆಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ, ಮಾಕ್ ಟೆಸ್ಟು ನೀವು ಓದಬೇಕಾದ್ರೆ ಸ್ಟಾರ್ಟ್ ಮಾಡಿ. ನೀವು ಎಲ್ಲರೂ ಅಂದ್ಕೊಳ್ತಿರ್ತೀರ ಫಸ್ಟು ಓದ್ಬಿಡ್ತೀನಿ ಆಮೇಲೆ ಮಾಕ್ ಟೆಸ್ಟ್ ಕೊಡ್ತೀನಿ ಅಂತ. ಈ ತಪ್ಪನ್ನ ನೀವು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ, ನೀವು ಫಸ್ಟು ಮಾಕ್ ಟೆಸ್ಟ್ನ ಕೊಡ್ತಾಯಿರಿ. ನಿಮಗೆ ಗೊತ್ತಾಗಿಲ್ವಾ, ಅದನ್ನು ಟ್ರೈ ಮಾಡೋಕ್ಕೆ ನೋಡ್ತಾಯಿರಿ. ಯಾಕಂದರೆ ನಿಮಗೆ ಕಾನ್ಸೆಪ್ಟ್ ಬಗ್ಗೆ ಆದರೂ ಗೊತ್ತಾಗುತ್ತೆ. ಓಕೆನಾ, ಇವಾಗ ಕಾನ್ಸೆಪ್ಟ್ ನೀವು ಅದನ್ನು ಮಾಕಲ್ಲಿ ಅಟೆಂಡ್ ಮಾಡಿ, ಈ ಕಾನ್ಸೆಪ್ಟ್ ನನಗೆ ಮಾಕಲ್ಲಿ ಕೇಳಿದ್ರು ಅಂತ ಆ ಒಂದು ಕಾನ್ಸೆಪ್ಟ್ ಓದ್ಬೇಕಾದ್ರೆ ನಿಮಗೆ ನೆನಪಾಗುತ್ತಲ್ವಾ. ಸೊ ಅದಕ್ಕೋಸ್ಕರನೇ ನೀವು ಮಾಕ್ನ ಕೊಡಿ, ಈಗಿಂದನೇ ಸ್ಟಾರ್ಟ್ ಮಾಡಿ. ಸರಿನಾ? ಒಂದು ಬುಕ್ನ ಇಡಿ. ಆಮೇಲೆ ಸೆಕೆಂಡ್ ಪಾಯಿಂಟ್ ನೋಡಿ, ಕೀಪ್ ಒನ್ ಬುಕ್ ನೇಮ್ಡ್ ಆಸ್ ಎರರ್ ಬುಕ್. ಒಂದು ಬುಕ್ನ ಇಡಿ, ಅದ್ರ ಹೆಸರನ್ನ ಎರರ್ ಬುಕ್ ಅಂತ ನೀವು ನೇಮ್ ಅಂದರೆ ಬುಕ್ ಮೇಲೆ ಬರೀರಿ, ಇದು ಎರರ್ ಬುಕ್ ಅಂತ. ಈ ಎರರ್ ಬುಕ್ಕಲ್ಲಿ ಏನು ಮಾಡ್ತೀರಾ ಅಂತಂದರೆ, ಈಗ ನೀವು ಮಾಕ್ ಅಟೆಂಡ್ ಮಾಡ್ತಿರ್ತೀರ, ಮಾಕ್ ಅಟೆಂಡ್ ಮಾಡಿ ನಿಮ್ಮ ರಿಸಲ್ಟ್ ಬರುತ್ತೆ, ಅಲ್ಲೇ ಬರುತ್ತೆ. ನೀವೇನು ತಪ್ಪು ಮಾಡಿದ್ದೀರಾ, ಯಾವ್ದು ಸರಿ ಮಾಡಿದ್ದೀರಾ ಅನ್ನೋದು ನಿಮ್ಮ ಕಣ್ಮುಂದೆನೇ ಕಾಣಿಸಿರುತ್ತೆ. ನೀವೇನು ತಪ್ಪು ಮಾಡಿದ್ದೀರಾ, ನೀವು ಯಾರು ತಲೆ ಕೆಡಿಸ್ಕೊಬೇಡಿ, ಮಾಕಲ್ಲಿ ಕಡಿಮೆ ಅಂಕ ಬರ್ತೈತೆ ಅಂತಂದರೆ. ನೀವೇನು ತಪ್ಪು ಮಾಡಿದ್ದೀರಾ ಅದನ್ನು ನೀವು ಒಂದು ಬುಕ್ ತೊಗೊಳ್ಳಿ, ಎರರ್ ಬುಕ್ಕಲ್ಲಿ. ಆ ಒಂದು ಬುಕ್ಕಲ್ಲಿ ನೀವು ಆ ಕಾನ್ಸೆಪ್ಟ್ ಬರೀರಿ. ನೀವು ಯಾಕೆ ತಪ್ಪು ಮಾಡಿದ್ದೀರಾ, ನೀವು ಏನಕ್ಕೆ ಅದು ತಪ್ಪಾಯಿತು, ನಿಮ್ಗೆ ಏನು ಗೊತ್ತಿರಲಿಲ್ಲ ಅಥವಾ ಆ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ತಪ್ಪಾಯ್ತು ಅಂದರೆ ಆ ಕಾನ್ಸೆಪ್ಟ್ ಬಗ್ಗೆ ಬರೀರಿ ಫಸ್ಟು. ಓಕೆನಾ, ಆ ಕಾನ್ಸೆಪ್ಟ್ ಬಗ್ಗೆ ಬರೀರಿ. ಮತ್ತು ಏನು ನೀವು ಮಾಕ್ ಟೆಸ್ಟ್ ಆದಮೇಲೆ ಆ ಬುಕ್ಕಲ್ಲೆಲ್ಲ ಬರ್ದಿರ್ತೀರಲ್ವ, ಏನು ತಪ್ಪು ಮಾಡಿದ್ರೆ ಅದನ್ನೆಲ್ಲ ನೀವು ರಿವಿಷನ್ ಮಾಡಿ. ಆ ಎರರ್ ಬುಕ್ ಅನ್ನೋದನ್ನ ನೀವು ಡೈಲಿ ರಿವಿಷನ್ ಮಾಡ್ತಾ ಇರಬೇಕು. ಯಾಕಂದರೆ ನಾವೇನು ತಪ್ಪು ಮಾಡಿದ್ದೀವಿ ಅದನ್ನು ತಿದ್ಕೊಂಡ್ರೆ ನಾವು ಒಂದು ಹೆಜ್ಜೆ ಮೇಲೋದಂಗೆ. ಓಕೆನಾ, ತಪ್ಪು ಮಾಡಿದ್ನ ತಿದ್ಕೊಂಡವನಿಗೆ ಎಲ್ಲ ಕಡೆನೂ ಅಷ್ಟೇ, ಲೈಫಲ್ಲೂ ಅಷ್ಟೇ, ನಾವು ತಪ್ಪು ಮಾಡಿದ್ನ ತಿದ್ಕೊಂಡ್ರೆ ಮುಂದುವರಿಯೋಕ್ಕೆ ಸಾಧ್ಯ ಆಗೋದು. ಅದೇ ಥರನೇ ಎಕ್ಸಾಮಲ್ಲೂ ಅಷ್ಟೇ, ನಾವೇನು ತಪ್ಪು ಮಾಡ್ತೀವಿ ಅದನ್ನು ತಿದ್ಕೋಬೇಕು. ಅದಾದಮೇಲೆ ಯಾವಾಗಲೂ ರಿವಿಷನ್ಸ್ ಇರ್ತಾ ಇರಬೇಕು. ಈಗ ನಾವು ಮೊದಲನೇ ರಿವಿಷನ್ ಮಾಡಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಅಂದರೆ 20 ಮಿನಿಟ್ಸ್ ಆಗುತ್ತೆ. ಎರಡನೇ ರಿವಿಷನ್ಗೆ 15 ಮಿನಿಟ್ಸ್ ಆಗುತ್ತೆ. 3ರಿಂದ 4ನೇ ರಿವಿಷನ್ಗೆ ಹೋದಾಗ ನಿಮಗೆ 5 ಮಿನಿಟ್ಸೇ ಆಗೋದು. ಇದು ಎಲ್ಲರೂ ಒಂದು ಇನಿಷಿಯಲ್ ಫೇಸಲ್ಲಿ, ಅಂದರೆ ನಾವು ಸ್ಟಡಿ ಮಾಡಬೇಕಾದ್ರೆ ನಮಗೂ ಹಂಗೆ ಆಗ್ತಿತ್ತು. ಬಟ್ 4 to 5 ರಿವಿಷನ್ಸ್ ಆದಮೇಲೆ ಏನಾಯಿತು, ಫುಲ್ಲು ಈಸಿ ಆಗ್ತಾಯಿತ್ತು. ಓಕೆನಾ, ಸೊ ರಿವಿಷನ್ನ ನೀವು ಮಾಡ್ತಾ ಇರಬೇಕು. ಮತ್ತು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಸ್ಟಾರ್ಟ್ ಮಾಡ್ತಿರಲ್ಲ, ಇನ್ನೊಂದ್ಸಲಿ ರಿವಿಷನ್ ಮಾಡೋಕ್ಕೆ, ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಾಂದ್ರೂ ಒಂದು 10ರಿಂದ 15 ಸಲ ಆದರೂ ನೀವು ರಿವಿಷನ್ನ ಮಾಡಿರಬೇಕು. ಅಷ್ಟು ತರವಾಗಿ ನೀವು ಪ್ರಿಪೇರ್ ಆಗಿರಬೇಕು. ಅದಾದಮೇಲೆ 1 ಅವರ್ ನೀವೇನು ಕೊಡಬೇಕು, ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಪಕ್ಕ ನೀವು ಕೊಡಲೇಬೇಕು. ಮತ್ತು ಇದ್ರ ಜೊತೆಗೇ PYQ ಸೀರೀಸ್ನ ನಾವು ತೊಗೊಬರ್ತೀವಿ. ಡೈಲಿ 6 PM ಇರುತ್ತೆ PYQ ಸೀರೀಸು. ಅಲ್ಲಿ ಡೈಲಿ ಸ್ವಲ್ಪ ಕ್ವಶನ್ಸ್ನ ನಾವು ಅನಾಲಿಸಿಸ್ ಮಾಡ್ತೀವಿ. ಸೊ ಅದನ್ನು ನೀವು ಕವರ್ ಮಾಡ್ಕೋಬೋದು. ಸರಿನಾ? ಅದೊಂದು 20 ಮಿನಿಟ್ಸ್ ಇರುತ್ತೆ. ಈಗ ಈ 30 ದಿನಗಳಾದಮೇಲೆ ನಾವು ಏನು ಮಾಡಬೇಕು, ಈ 30 ಡೇಸ್ ಆದಮೇಲೆ ನಾವು ಏನು ಮಾಡಬೇಕಂತಂದರೆ ನೋಡಿ, ಇಷ್ಟೇ ಸ್ಟ್ರಾಟಜಿ. 1 ರಿವಿಷನ್ ಮಾಡಬೇಕು, 2 ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ತಿರ್ಬೇಕು. ಮುಂಚೆ ಸೆಕ್ಷನಲ್ ಟೆಸ್ಟ್ ಅಟೆಂಡ್ ಮಾಡ್ತೀರಿ, ಇವಾಗ ಫುಲ್ ಲೆಂತ್ ಟೆಸ್ಟ್ನ ಅಟೆಂಡ್ ಮಾಡಿ. ಮಾಕಲ್ಲಿ ನಿಮಗೆ ಕಡಿಮೆ ಅಂಕ ಬರ್ತಿದ್ರೆ ಯಾರೂ ಯೋಚನೆ ಮಾಡಬೇಡಿ. ಈಗ ನಿಮ್ಗೆ ಇವತ್ತು 18 ಬರ್ತೈತೆ, ನಾಳೆ 19 ಬಂತು ಅಂತಂದರೆ ನೀವು 1 ಮಾರ್ಕ್ಸ್ ಇನ್ಕ್ರೀಸ್ ಆಗಿದ್ದಾರೆ, ಯು ಶುಡ್ ಬಿ ಪ್ರೌಡ್ ಆಫ್ ದಟ್. ಓಕೆನಾ, ಅದೇ ಥರನೇ 1 ಮಾರ್ಕ್ಸ್ ಹಂಗೆ ಇನ್ಕ್ರೀಸ್ ಮಾಡ್ಕೊಬನ್ನಿ, ನೀವು ಡೆಫಿನೆಟ್ಲಿ ಸ್ಕೋರ್ ಆಗೇ ಆಗುತ್ತೆ. ಓಕೆನಾ, ಬಟ್ ನೀವು 1 ಮಾರ್ಕ್ಸ್ ಅಷ್ಟೇ ಇನ್ಕ್ರೀಸ್ ಆಗ್ತಿರೋದು, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹಿಂದೆ ಬಂದರೆ, ಈಗ ಇವತ್ತು 19 ಇದ್ದಿದ್ದು ನಾಳೆ 15ಗೆ ಬರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ಯಾಕೆ ಇಂಪಾರ್ಟೆಂಟ್ ಅಂತ ನೀವು ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ.
ಈಗ ಮೂರನೇದು ಸೈನ್ಸ್ ಇಲ್ಲಿ ಕವರ್ ಮಾಡ್ತೀವಿ 30 ಡೇಸಲ್ಲಿ. ಆದಮೇಲೆ ಜನರಲ್ ನಾಲೆಜು ಮತ್ತು ಕಂಪ್ಯೂಟರ್ ಸೀರೀಸು ಗ್ರೇಡ್ 1 ಆಫೀಸರ್ಗೆ ಇರುತ್ತೆ ಕಂಪ್ಯೂಟರ್ ಕ್ವಶನ್ಸು. ಸೊ ಮತ್ತು ಜನರಲ್ ನಾಲೆಜ್ ಎರಡಕ್ಕೂ ಕಾಮನ್ ಪೇಪರ್ ಆಗಿರುತ್ತೆ. ಜನರಲ್ ನಾಲೆಜ್ ಈಸಿ ಕ್ವಶನ್ಸ್ ಇರುತ್ತೆ. ನಾನು ನಿಮಗೆ ಅದಕ್ಕೂ ಕ್ಲಾಸ್ ಮಾಡಿರ್ತೀನಿ, ನೀವು ಆರಾಮಾಗಿ ಆ 30 ಡೇಸ್ ಆದಮೇಲೆ ನೀವು ಕವರ್ ಮಾಡ್ಬೋದು. ಓಕೆನಾ. ಎನ್ವೈರನ್ಮೆಂಟ್ ಮೇಲೆ ಇರುತ್ತೆ, ಜನರಲ್ ನಾಲೆಜ್ ಮೇಲೂ ಇರುತ್ತೆ. ಆಮೇಲೆ ಮ್ಯಾಥ್ಸ್ನ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ರೀಸನಿಂಗು ಮತ್ತು ಮ್ಯಾಥ್ಸು ಮಸ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದಿಷ್ಟು ನಾನು ಏನು ಹೇಳ್ಬೇಕಂತಂದರೆ, ಇದೆಲ್ಲ ನಿಮ್ಮ ಪ್ಲ್ಯಾನಲ್ಲಿ ನೀವು ಒಂದು ನೋಟ್ ಮಾಡ್ಕೊಳ್ಳಿ. ಹಿಂಗೆ ನಿಮ್ಮ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಇದಕ್ಕೆ ಇಷ್ಟು ಕೊಡ್ತೀನಿ, 3 hours ಇಷ್ಟು ಕೊಡ್ತೀನಿ. ಈಗ ಕರ್ನಾಟಕ ಎಕ್ಸಾಮ್ಸು ಬರ್ತಿದೆ, ಅದಕ್ಕೂ ಓದಬೇಕು, ಇದಕ್ಕೂ ಓದಬೇಕು. ನಿಮ್ಮ ಮೈಂಡ್ನ ನೀವು ಇದು ಮಾಡ್ಕೋಬೇಡಿ. ಬೆಳಗ್ಗೆಯಿಂದ ನೀವು ಒಂದು ಟೈಮ್ ಕೊಟ್ಕೊಳ್ಳಿ ಕರ್ನಾಟಕ ಎಕ್ಸಾಮ್ಗೆ, ಅದಕ್ಕೂ ಓದಬೇಕಂತ. ಸಾಯಂಕಾಲ ಒಂದು 3 hours ಇದಕ್ಕೆ ಹೋಗ್ಬೇಕಂತ ನೀವು ಆರಾಮಾಗಿ ನಿಮ್ಮ ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಓಕೆನಾ. ಬಟ್ ನಿಮ್ಮ ಟೈಮ್ನ ಎಲ್ಲೂ ವೇಸ್ಟ್ ಮಾಡ್ಕೋಬೇಡಿ. ಈ ಎಕ್ಸಾಮ್ಗೆ ಆಗಿಲ್ಲ ಅಂತಂದರೆ ನಿಮ್ಮ ಟೈಮ್ನ ಬೇರೆದಕ್ಕೆ ಯಾವ್ದಾದ್ರು ಓದ್ತಿದ್ರೆ ಪ್ಲೀಸ್ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸಲ ಓದ್ರೆ ಕ್ಷಣ ಇನ್ನೊಂದು ಸಲ ಅದು ಬರಲ್ಲ. ಓಕೆನಾ. ಸೊ ಇದಿಷ್ಟು ನಾನು ಹೇಳ್ಬೇಕಂತಿದ್ದು 30 ಡೇಸ್ ಸ್ಟ್ರಾಟಜಿ. ವಿ ವಿಲ್ ಬಿ ಪ್ರೊವೈಡಿಂಗ್ ಕ್ಲಾಸಸ್ ಫ್ರಮ್ ಟುಮಾರೋ. ಅಂದರೆ ನಾಳೆಯಿಂದ ಈ ಒಂದು ಕ್ಲಾಸಸ್ಸು ಪ್ರಾರಂಭ ಆಗುತ್ತೆ. ಎಲ್ಲೂ ನಿಲ್ಲಲ್ಲ. ಕನ್ಸಿಸ್ಟೆಂಟಾಗಿ ನೀವು ಇರಿ, ಕನ್ಸಿಸ್ಟೆಂಟಾಗಿ ಕ್ಲಾಸಸ್ಸು ಬರುತ್ತೆ. ಸೊ we are happy to introduce the 30 day strategy for RRB technician. So all the best. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಮತ್ತು ನಿಮ್ಮ ಟೈಮ್ ಟೇಬಲ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಬೇಗ ನಿಮ್ಮೊಂದಿಗೆ ನಾಳೆ ಕ್ಲಾಸ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಆಮೇಲೆ ಓದ್ತಾ ಇರಿ, ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡಬೇಡಿ. ಓಕೆನಾ. ಬಾಯ್.